ನಮಸ್ಕಾರ ಸ್ನೇಹಿತರೆ. ಆ, ನಾವು ಮಾಡ್ತಾ ಇರೋ ಈ ಅರೌಂಡ್ ಬ್ಯಾಂಗ್ಳೂರ್ ಲೇಕ್ ಸೀರೀಸಲ್ಲಿ ಈ ಸಾರಿ ನಾವು ಗುಂಡಮ್ಮನಕೆರೆ ಅಂದ್ಬಿಟ್ಟು ಅಂತ ಒಂದು ಜಾಗಕ್ಕೆ ಹೋಗಿದ್ವಿ. ಇದು ಎಲ್ಲಿ ಬರುತ್ತೆ ಅಂದರೆ, ನಮ್ಮ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗೋ ಘಾಟಿ ಸುಬ್ರಹ್ಮಣ್ಯ ಆದಮೇಲೆ ಮಾಕಳಿದುರ್ಗ ಅಂತ ಒಂದು ಬೆಟ್ಟ ಬರುತ್ತೆ. ಆ ದುರ್ಗದ ಬೆಟ್ಟದ ತೊಪ್ಪಲಲ್ಲಿ ಈ ಗುಂಡಮ್ಮನಕೆರೆ ಅಂತ ಇದೆ. ಯಾರಾದರೂ ಮಾಕಳಿದುರ್ಗ ಕ್ಕೆ ಟ್ರೆಕ್ಕಿಂಗ್ ಮಾಡಿದರೆ ಮೇಲ್ಗಡೆಯಿಂದ ಈ ಈ ಕೆರೆನ ನೀವು ನೋಡ್ಬೋದು. ಬ್ಯೂಟಿಫುಲ್ ಕೆರೆ. ಇದರದ್ದು ಸ್ಪೆಷಾಲಿಟಿ ಏನು ಅಂದರೆ, ಮೇಲ್ಗಡೆಯಿಂದ ನೀವು ಮಕ್ಕಳಿದುರ್ಗ ಟ್ರೆಕ್ ಮಾಡಿದ್ರೆ ದಿಸ್ ಈಸ್ ವೆರಿ ಫೇಮಸ್ ಬಿಕಾಸ್ ಅರೌಂಡ್ 6:30ಗೋ 7 ಗಂಟೆಗೋ ಒಂದು ಟ್ರೈನ್ ಬರುತ್ತೆ ಮಕ್ಕಳಿದುರ್ಗ. ನೀವು ಮಕ್ಕಳಿದುರ್ಗ ಅಂತ ನೀವು ಗೂಗಲಲ್ಲಿ ಹಾಕಿದ್ರೆ ಇದೇ ತುಂಬ ಫೋಟೋಸ್ ಬರೋದು. ಮಕ್ಕಳಿದುರ್ಗದಿಂದ ಒಂದು ಟ್ರೈನ್ ಪಾಸ್ ಆಗುತ್ತೆ. ಅದು ಬ್ಯಾಕ್ಗ್ರೌಂಡಲ್ಲಿ ಲೇಕ್ ಇರುತ್ತೆ, ಟ್ರೈನ್ ಪಾಸ್ ಆಗುತ್ತೆ, ಮೇಲ್ಗಡೆಯಿಂದ ನೋಡ್ಬೋದು. ಇಟ್ಸ್ ಅನ್ ಅಬ್ಸಲ್ಯೂಟ್ಲಿ ಸೈಟ್ ಟು ಬಿಹೋಲ್ಡ್. ಬ್ಯೂಟಿಫುಲ್ ಜಾಗ. ಯಲಹಂಕದಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ. ಸೊ ಆ್ಯಂಡ್ ದಿಸ್ ಟ್ರೆಕ್ ಈಸ್ ಆಲ್ಸೋ ಪಿಟಿ ಈಸಿ. ಸೊ ಒಂದು ಸಂಡೇ ಮಾರ್ನಿಂಗ್ ಟ್ರೆಕ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಜಾಗ ತುಂಬ ಚೆನ್ನಾಗಿದೆ. ನಾವು ಅರೌಂಡ್ 2015 ಅಥವಾ 16 ಅನಿಸುತ್ತೆ, ನಾವು ಮಕ್ಕಳಿದುರ್ಗ ಟ್ರೆಕ್ ಮಾಡಿದ್ವಿ. ನಾವೇನು ಮಾಡಿದ್ವಿ ಅಂದರೆ, ರಾತ್ರಿನೇ ಟ್ರೆಕ್ ಮಾಡಿ ರಾತ್ರಿ ಅಲ್ಲೇ ಉಳ್ಕೊಂಡು ವಿ ಕ್ಯಾಂಪ್ಡ್ ಆನ್ ದ ಟಾಪ್. ಮೇಲ್ಗಡೆ ಒಂದು ಕೋಟೆ ಕೂಡ ಇದೆ, ಪಾಳು ಬಿದ್ದೋಗಿರೋ ಕೋಟೆ. ಅಲ್ಲಿ ನಾವು ಕ್ಯಾಂಪ್ ಮಾಡಿದ್ವಿ. ಕ್ಯಾಂಪ್ ಮಾಡಿಕೊಂಡು ಬೆಳಿಗ್ಗೆ ಆ ಟ್ರೈನ್ ಬರೋದನ್ನು ನೋಡಿಕೊಂಡು ದೆನ್ ವಿ ಕೇಮ್ ಬ್ಯಾಕ್. ಮಸ್ಟ್ ಡು ಬ್ಯೂಟಿಫುಲ್ ಪ್ಲೇಸ್. ಈ ಗುಂಡಮ್ಮನಕೆರೆನೂ ಅಷ್ಟೇ ಸಿಕ್ಕಾಪಟ್ಟೆ ಹ್ಯೂಜ್ ಆಗಿದೆ. ಈ ಸಾರಿ ಗೊತ್ತಲ್ಲ ನಿಮಗೆ, ಎಲ್ಲ ಕಡೆ ಒಳ್ಳೆ ಮಳೆ ಆಗಿರೋದ್ರಿಂದ ಕೋಡಿ ಹರಿದು ಎಲ್ಲ ಕಡೆ ನೀರೆಲ್ಲ ಆಚೆ ಬಂದು ತುಂಬ ಚೆನ್ನಾಗಿದೆ. ಇಟ್ಸ್ ಎ ಹ್ಯೂಜ್ ಲೇಕ್, ತುಂಬ ದೊಡ್ಡ ಕೆರೆ. ಜನರಲ್ಲಿ ಏನು ಮಾಡ್ತಾರೆ ಅಂದರೆ, ಜನರು ಜಾಸ್ತಿ ನೀರು ಇಲ್ದಿರೋ ಇದರಲ್ಲಿ ಒಂದು ಕನೆಕ್ಟಿಂಗ್ ಪಾತ್ ಇದೆ. ಸೊ ಅದೇನು ಮಾಡ್ತಾರೆ, ಅಲ್ಲಿಂದ ನಡ್ಕೊಂಡು ನಿಮಗೆ ಆ ಕಡೆ ಬೆಟ್ಟನೇ ಇರೋದು. ಸೊ ಬೆಟ್ಟ ಹತ್ಕೊಂಡು ಹೋಗ್ಬೋದು. ಬಟ್ ಇವಾಗ ಅಲ್ಲಿ ನೀರು ಕೋಡಿ ಹರಿದು ನೀರು ಹರಿತಾ ಇರೋದ್ರಿಂದ ಇವಾಗ ನಡೆಯೋಕ್ಕಾಗಲ್ಲ, ಎಲ್ಲ ಪಾಚಿ ತುಂಬಿದೆ. ಇಟ್ ಮೇ ಬಿ ಡೇಂಜರಸ್ ಟು ಗೋ ದಟ್ ಸೈಡ್. ಬಟ್ ತುಂಬ ಚೆನ್ನಾಗಿದೆ ಜಾಗ. ಆಮೇಲೆ ಅಪ್ರೋಚ್ ರೋಡು ಅಷ್ಟೇ ತುಂಬ ಚೆನ್ನಾಗಿದೆ. ನಾವೇನು ಮಾಡಿದ್ವಿ, ನಾರ್ಮಲಾಗಿ ದೊಡ್ಡಬಳ್ಳಾಪುರ ರೂಟ್ ತೊಗೊಳೋದು ಬೇಡ ಅಂದ್ಬಿಟ್ಟು ಅಂತ ನಾವು ಹೆಸರುಘಟ್ಟದಿಂದ ಒಳಗಡೆಯಿಂದ ಹೋದ್ವಿ. ಹೆಸರುಘಟ್ಟದಿಂದ ಒಳಗಡೆಯಿಂದ ಹೋಗಿ ಚಿಕ್ಕಬಳ್ಳಾಪುರ ಟಚ್ ಆಗಿ ಆಮೇಲೆ ಅಲ್ಲಿಂದ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋದ್ವಿ. ಬ್ಯೂಟಿಫುಲ್ ಚಿಕ್ಕಬಳ್ಳಾಪುರ ರೋಡಂತೂ ಎರಡೂ ಕಡೆ ಮರ. ನೀವು ಆ ವಿಡಿಯೋದಲ್ಲಿ ನೋಡಿರ್ಬೋದು, ಎರಡೂ ಕಡೆ ಮರ, ಬ್ಯೂಟಿಫುಲ್. ನೋಡಿ, ನಾವು ಗುಂಡಮ್ಮನಕೆರೆ ರೀಚ್ ಆಗಿದ್ದೀವಿ. ಗುಂಡಮ್ಮನಕೆರೆ ಇದೊಂದು ಯಾವುದೋ ಒಂದು ಚಿಕ್ಕ ಟ್ರೈಲ್ ಥರ ಕಾಣಿಸ್ತು. ಇದು ಸುಮ್ಮನೆ ಆ ಥರ ಒಳಗಡೆ ಹೋದ್ವಿ. ಈಗ ನೋಡಿ, ನಿಮಗೆ ಒಂದು ಚಿಕ್ಕ ಸುಮ್ಮನೆ ಜಲಕ್ಕೆ ಒಂದು ವಾಟರ್ ಕ್ರಾಸಿಂಗ್ ಥರ ಸಿಗುತ್ತೆ. ಇದೆ ಅಲ್ಲಿ ಮೇಲ್ಗಡೆ ಕಾಣ್ತಾ ಇರೋದು ಮಕ್ಕಳಿದುರ್ಗ ಬೆಟ್ಟ. ಇದು ಅದು ಕೆರೆ. ಸೊ ಇಲ್ಲ ಗಾಡಿಯೆಲ್ಲ ನಿಲ್ಲಿಸಿ ಕ್ಲೀನ್ ಮಾಡ್ತಾ ಇದ್ದಾರೆ. ಐ ಡೋಂಟ್ ನೋ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ. ದಿಸ್ ಈಸ್ ಒನ್ ಸೈಡ್ ಆಫ್ ದ ಕೆರೆ. ಆಮೇಲೆ ನಿಮಗೆ ನೆಕ್ಸ್ಟ್ ತುಣುಕಲ್ಲಿ ನಿಮಗೆ ಲೇಕ್ ಬೆಡ್ಗೆ ಕರ್ಕೊಂಡು ಹೋಗ್ತೀನಿ. ಸೊ ನೋಡಿ, ಇಲ್ಲೆಲ್ಲ ನಾನು ಇಲ್ಲಿ ಬಂದಿದ್ದೀನಿ 2-3 ಸರಿ. ಇಲ್ಲೆಲ್ಲ ನೀರೇ ಇರಲಿಲ್ಲ. ಈ ಸರಿ ಒಳ್ಳೆ ಮಳೆ ಆಗಿರೋದ್ರಿಂದ ಒಳ್ಳೆ ನೀರಿದೆ. ಸೊ ಇದೂ ಅಷ್ಟೇ. ಲಾಸ್ಟ್ ಟೈಮು ನೀವು ನಮ್ಮ ವಿಡಿಯೋ ನೋಡಿದೆ, ನಾನು ಲೇಕ್ ಬೆಡ್ಡಲ್ಲಿ ಹೋಗಿದ್ದೆ. ಇಲ್ಲೂ ಈ ಥರ ಎಲ್ಲದರಲ್ಲೂ ಎಲ್ಲ ಕಡೆನೂ ನೀವು ಇರುತ್ತೆ. ದಟ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಟು ದಟ್ಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸು. ಆ ಲೇಕ್ ಬೆಡ್ಡಲ್ಲಿ ಓಡಿಸೋದೇ ಒಂಥರ ತುಂಬ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ದ ಲೇಕ್ ಬೆಡ್.
ಲೇಕ್ ಬೆಡ್ಡು ಎಷ್ಟು ದೊಡ್ಡದಾಗಿದೆ ನೋಡಿ. ಇಟ್ಸ್ ತುಂಬ ದೊಡ್ಡ ಕೆರೆ ಇದು. ಇಟ್ಸ್ ತುಂಬ ಅಂದರೆ ತುಂಬ ದೊಡ್ಡ ಕೆರೆ, ತುಂಬ ಚೆನ್ನಾಗಿದೆ. ಅಲ್ಲಿ ಹೀಗಿಂದ ಹೋಗ್ತಿರುವಾಗ ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ, ಅದೇ ಮಕ್ಕಳಿದುರ್ಗ ಬೆಟ್ಟ. ನಾನು ಇದನ್ನೇ ಹೇಳಿದ್ದು ನೋಡಿ, ಇಲ್ಲಿಂದ ನಿಮಗೆ ಕಾಣಿಸುತ್ತೆ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ನೀವು ಗಾಡಿನ ಈ ಕಡೆಯಿಂದ ಇವಾಗ ನೋಡಿ, ಈಗ ನೀರು ಈ ಥರ ಹರಿತಾ ಇದೆಯಲ್ಲ, ಇಲ್ಲಿಂದ ನೀವು ಆ್ಯಕ್ಚುಲಿ ನಡ್ಕೊಂಡು ಹೋಗ್ಬೋದಾಗಿತ್ತು. ಈ ಈ ಇದ್ರ ಮೇಲೆ ಡ್ಯಾಮ್ ಥರ ಇದೆಯಲ್ಲ, ಚಕ್ ಇದೆಯಲ್ಲ, ಅಲ್ಲಿಂದನೇ ನೀವು ಈ ಕಡೆಗೆ ನಡ್ಕೊಂಡು ಹೋಗ್ಬೋದಾಗಿತ್ತು. ಇದಿರಲಿಲ್ಲ ಅಂದರೆ ಬೆಟ್ಟದ ಮೇಲೆ ಹೋಗ್ಬೋದು. ಬ್ಯೂಟಿಫುಲ್ ಪ್ಲೇಸ್. ನೀವು ವಿಸಿಟ್ ಮಾಡಿ ನಿಮ್ಮ ಫ್ಯಾಮಿಲಿ ಜೊತೆ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್. ಆಮೇಲೆ ಇನ್ನೊಂದು, ನಂದು ಜನರಲಿ ವೀಡಿಯೋದಲ್ಲಿ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋದು ನನಗೆ ತುಂಬ ಇಷ್ಟ. ಲಾಸ್ಟ್ ಟೈಮು ಯಾವುದೋ ಒಂದು ರಾಮಾಯಣದ ಒಂದು ಸನ್ನಿವೇಶದ ಬಗ್ಗೆ ಮಾತಾಡಿದ್ದೆ. ಈ ಸರಿ ಐ ಥಾಟ್ ದ ರೇಜ್ ಆಗಿರೋ ಕಾಂತಾರ ಬಗ್ಗೆ ಮಾತಾಡೋಣ ಅಂತ ಕಾಂತಾರ ನೋಡಿದೆ. ಓಹ್, ಬ್ಯೂಟಿಫುಲ್ ಮೂವಿ. ಐ ಮೀನ್ ಎವ್ರಿಬಡಿ ಹ್ಯಾಸ್ ಸ್ಪೋಕನ್ ಎನಫ್ ಅಬೌಟ್ ಇಟ್. ಇಟ್ಸ್ ಅನ್ ಆಬ್ಸಲ್ಯೂಟ್ ಟ್ರೀಟ್ ಟು ವಾಚ್. ಸೊ ನಮಗೆ ಅಂದರೆ, ನಾನು ಉಡುಪಿಯವನಾಗಿರೋದ್ರಿಂದ ನನಗೆ ಇದು ಹೊಸದಲ್ಲ. ಆದ್ರೂ ಅದನ್ನು ನೋಡಿದ್ದು, ಅದನ್ನು ತೋರಿಸಿದ ರೀತಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಐ ಜಸ್ಟ್ ಲವ್ಡ್ ಇಟ್. ಕಾಂತಾರ ಅಂದರೆ ಯು ಕ್ಯಾನ್ ಟೆಲ್ ಇಟ್ ಇಸ್ ಕಮ್ ಫ್ರಮ್ ಎ ವರ್ಡ್ ಕಾಲ್ಡ್ ಕಂದರ. ಕಂದರ ಅಂದರೆ ವ್ಯಾಲಿ. ಅಂದರೆ ವ್ಯಾಲಿಲಿ ಆಬ್ವಿಯಸ್ಲಿ ಫಾರೆಸ್ಟ್ಗಳಿರುತ್ತೆ. ಈಗ ನಮ್ಮ ಮನೇಲೂ ಅಷ್ಟೇ, ನನ್ನ ಮನೆ ಇರೋದು ಉಡುಪಿಲಿ. ನನ್ನ ಮನೆ ಪಕ್ಕದಲ್ಲೂ ಒಂದು ಚಿಕ್ಕ ಕಾಡಿದೆ. ಅದನ್ನು ನಾವೇನು ಮಾಡ್ತೀವಿ ಅಂದರೆ ಹಾಡಿ ಅಂತ ಹೇಳ್ತೀವಿ. ಏನಿದೊಂದು 2 ಎಕರೆ 3 ಎಕರೆ ಜಾಗದಲ್ಲಿ ಹರಡಿರೋ ಒಂದು ಕಾಡು. ಅಲ್ಲಿ ಜಸ್ಟ್ ಲೈಕ್ ದಟ್, ಆ ಥರ ಒಂದು ಕಾಡಿರುತ್ತೆ. ಆ ಥರ ಅದರಲ್ಲೇ ದೊಡ್ಡ ಕಾಡುಗಳಿರೋ ಚಾನ್ಸಸ್ ಇರುತ್ತೆ. ಈ ಕಾಡುಗಳೇನು ಅಂದರೆ, ಇದರಲ್ಲಿ ನಮ್ಮ ಬಂಡೀಪುರನೋ ಅಥವಾ ನಾಗರಹೊಳೆಯಲ್ಲಿ ಕಾಣಿಸೋ ಥರ ಒಂದು ವನ್ಯ ಮೃಗಗಳು ಅಂತ ಏನೂ ಸಿಗಲ್ಲ. ಬಟ್ ಈ ಥರ ಅವರು ಆ ಸಿನಿಮಾದಲ್ಲೇ ತೋರಿಸಿರೋ ಥರ ಕಾಡುಹಂದಿಗಳಾಗಿರ್ಬೋದು, ಅಥವಾ ಖಂಡಿತವಾಗ್ಲೂ ಹಾವು, ಮತ್ತು ಕೆಲವು ಸರಿ ಜಿಂಕೆಗಳು ಇರೋ ಚಾನ್ಸಸ್ ಇರುತ್ತೆ.